ವೀಕ್ಷಕರೇ, ನ್ಯೂಸ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ನಾವು ನೀವೆಲ್ಲ ಈಗ ತಂತ್ರಜ್ಞಾನದ ಹಿಂದೆ ಓಡ್ತಾ ಇದ್ದೇವೆ. ತಂತ್ರಜ್ಞಾನ ಇಲ್ದಿದ್ರೆ ಉಸಿರೇ ಇಲ್ಲವೇನೋ ಎಂಬಂತೆ ಆಡ್ತಿದ್ದೇವೆ. ಸದ್ಯಕ್ಕೆ ಜಗತ್ತನ್ನು ಎಐ ಎಂಬ ತಂತ್ರಜ್ಞಾನ ಆಳ್ತಾ ಇದೆ. ಈ ತಂತ್ರಜ್ಞಾನದಿಂದ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗುತ್ತಿದೆ. ಈ ಕಠಿಣವಾಗಿರೋದು ಸುಲಭವಾಗುತ್ತಿದೆ. ಆದ್ರೆ ಈ ತಂತ್ರಜ್ಞಾನ ಯಾವುದೇ ಆಗಿರಲಿ, ಅದರ ಬಳಕೆ ನಮಗೆ ಸರಿಯಾಗಿ ತಿಳಿಯದೆ ಹೋದರೆ ಅಥವಾ ಈ ತಂತ್ರಜ್ಞಾನ ಹರೆಯದ ಯುವಕರ ಕೈಗೆ ಸಿಕ್ಕರೆ ಆಗುವ ಅನಾಹುತ ಎಂತದ್ದು ಅಂತ ನಿಮಗೆ ಗೊತ್ತಾ? ಈ ಎಐ ತಂತ್ರಜ್ಞಾನದಿಂದ ಅಮೆರಿಕದಲ್ಲಿ ಯುವಕನೊಬ್ಬ ಕೊಲೆಗಾರ ಆಗಿದ್ದಾನೆ. ಎಐ ಪ್ರಭಾವಕ್ಕೆ ಒಳಗಾಗಿ ಹೆತ್ತವರನ್ನೇ ಕೊಲೆ ಮಾಡಿದ್ದಾನೆ. ಈ ಭಯಾನಕ ಸ್ಟೋರಿ ಕುರಿತು ಒಂದಿಷ್ಟು ಇಲ್ಲಿ ನೋಡೋಣ. ಕಳೆದ ಕೆಲ ದಿನಗಳ ಹಿಂದೆ ಅಮೆರಿಕದ ಟೆಕ್ಸಾಸ್ ಕೋರ್ಟ್ನಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಪ್ರಕರಣವೊಂದು ದಾಖಲಾಗಿದೆ. ಎಐ ಪ್ರಭಾವಕ್ಕೆ ಒಳಗಾಗಿ 17 ವರ್ಷದ ಯುವಕನೊಬ್ಬ ತನ್ನ ಹೆತ್ತವರನ್ನೇ ಕೊಲೆಗೈದ ಪ್ರಕರಣವಿದು. ಆ ಯುವಕ ಕೊಲೆಗಾರ ಆಗೋದಕ್ಕೆ ಎಐ ಚಾಟ್ಪಾಟ್ ಕಾರಣ ಅಂತಂದ್ರೆ ನೀವು ನಂಬ್ತೀರಾ? ಈ ಚಾಟ್ಪಾಟ್ ಪ್ರಭಾವದಿಂದ ಆತ ಹೇಗೆ ಕೊಲೆಗಾರ ಆದ ಅನ್ನೋದು ತುಂಬಾ ರೋಚಕವಾಗಿದೆ. ಆದ್ರೆ ಅದನ್ನು ಹೇಳೋದಕ್ಕೂ ಮೊದಲು ಈ ಎಐ ಚಾಟ್ಪಾಟ್ ಅಂದ್ರೆ ಏನು ಅನ್ನೋದನ್ನು ಮೊದಲು ಹೇಳ್ಬಿಡ್ತೀವಿ, ಕೇಳಿ. ಎಐ ಚಾಟ್ಪಾಟ್ ಅನ್ನೋದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ನ ವಿಶೇಷತೆ ಏನು ಗೊತ್ತಾ? ಇದರಲ್ಲಿ ತೇಟ್ ಮನುಷ್ಯರಂತೆ ಕಾಣುವ ಒಂದು ಪ್ರೋಗ್ರಾಮ್ ಇರುತ್ತೆ. ಇದು ಬಳಕೆದಾರರೊಂದಿಗೆ ಮನುಷ್ಯರಂತೆಯೇ ಮಾತಾಡುತ್ತೆ. ಹಾಗೇನೆ ಈ ಎಐ ಚಾಟ್ಪಾಟ್ ನ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇದು ಮನುಷ್ಯರಂತೆ ಮಾತನಾಡುವುದರ ಜೊತೆಗೆ ಬಳಕೆದಾರರು ಏನೇ ಪ್ರಶ್ನೆ ಕೇಳಿದರೂ ಅದು ಉತ್ತರಿಸುತ್ತೆ. ಅಂದ್ರೆ ಬಳಕೆದಾರರು ಇದರೊಟ್ಟಿಗೆ ಮಾತನಾಡಬಹುದು, ಚರ್ಚೆ ಮಾಡಬಹುದು, ತಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಕೇಳಿ ಉತ್ತರವನ್ನು ಪಡೆಯಬಹುದು. ಹೀಗಾಗಿ ಇದನ್ನು ಎಐ ಚಾಟ್ಪಾಟ್ ಅಂತ ಕರೀತಾರೆ. ಈ ಎಐ ಚಾಟ್ಪಾಟ್ ಅನ್ನೋದು ನಿಮ್ಮ ವಾಟ್ಸ್ಆಪ್ಗಳಲ್ಲೂ ಇದೆ. ಬೇಕಿದ್ರೆ ನಿಮ್ಮ ವಾಟ್ಸ್ಆಪ್ ಓಪನ್ ಮಾಡಿ ನೋಡಿ. ಈ ಮೇಲುಗಡೆ ಸರ್ಚ್ ಜಾಗದಲ್ಲಿ ಆಸ್ಕ್ ಮೇಟಾ ಎಐ ಆರ್ ಸರ್ಚ್ ಅಂತಿದೆ. ಇಲ್ಲಿ ನೀವು ಏನೇ ಪ್ರಶ್ನೆಗಳನ್ನು ಕೇಳಿದ್ರೂ ಅದು ಉತ್ತರಿಸುತ್ತೆ. ಇದೇ ತರ ಒಂದಿಷ್ಟು ಅಪ್ಡೇಟ್ ಆಗಿರುವ ಚಾಟ್ಪಾಟ್ ಸಹವಾಸಕ್ಕೆ ಬಿದ್ದ ಆ ಯುವಕ ಇಂದು ಹೆತ್ತವರನ್ನೇ ಕೊಲೆ ಮಾಡಿದ್ದಾನೆ. ಈಗ ಆತ ಕೊಲೆಗಾರ ಆಗೋದಕ್ಕೆ ಕಾರಣ ಆಗಿದ್ದೇನು ಅಂತ ಹೇಳ್ತೀವಿ, ಕೇಳಿ. ಆ ಯುವಕ ಇಂದಿನ ಹೈಟೆಕ್ ಟೆಕ್ನಾಲಜಿ ಆಗಿರುವ ಎಐ ಚಾಟ್ಪಾಟ್ ಅಲ್ಲಿ ತನ್ನನ್ನು ತಾನು ಮುಳುಗಿಸ್ಕೊಂಡು ಬಿಟ್ಟಿದ್ದ. ಹೆಚ್ಚಿನ ಸಮಯ ಅದರೊಂದಿಗೆ ಕಳೀತಿದ್ದ. ಇದನ್ನು ಗಮನಿಸಿದ ಹೆತ್ತವರು ದಿನಕ್ಕೆ ಇಷ್ಟೇ ಸಮಯ ಚಾಟ್ಪಾಟ್ ಬಳಸಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಇಷ್ಟೇ ನೋಡಿ, ಚಾಟ್ಪಾಟ್ ಅನ್ನು ವಿಪರೀತ ಹಚ್ಚಿಕೊಂಡಿದ್ದ ಆತ ರಾಕ್ಷಸನಾಗಿ ಬಿಡ್ತಾನೆ. ನಂತರ ಹೆತ್ತವರನ್ನ ಕದ್ದು ಮುಚ್ಚಿ ಚಾಟ್ಪಾಟ್ ಬಳಸೋಕೆ ಶುರು ಮಾಡ್ತಾನೆ. ಆಗ ಆ ಎಐ ಚಾಟ್ಪಾಟ್ ಜೊತೆ ಹೆತ್ತವರ ಮೇಲಿರೋ ಕೋಪ, ದ್ವೇಷವನ್ನ ಅದ್ರ ಮುಂದೆ ಹೇಳ್ಕೊಂತಾನೆ. ಹೀಗೆ ಮಾತುಕತೆ ಮುಂದುವರೆದದ್ದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಹೆತ್ತವರನ್ನ ಕೊಲೆ ಮಾಡಿದ್ರೆ ತಪ್ಪ ಎಂಬ ಪ್ರಶ್ನೆಯನ್ನ ಚಾಟ್ಪಾಟ್ಗೆ ಕೇಳ್ತಾನೆ. ಆಗ ಆ ಚಾಟ್ಪಾಟ್ ಇಂದ ಬಂದ ಉತ್ತರ ಏನು? ನಿನಗೆ ಸಮಂಜಸ ಅನ್ಸಿದ್ರೆ ನೀನು ಕೊಲೆ ಮಾಡಿದ್ರು ತಪ್ಪಿಲ್ಲ ಎಂಬ ಉತ್ತರ ಬರುತ್ತೆ. ಆ ಚಾಟ್ಪಾಟ್ ಇಂದ ಆ ಉತ್ತರ ಬಂದಿದ್ದೇ ತಡ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಹೆತ್ತವರನ್ನ ಕೊಂದೇ ಬಿಡ್ತಾನೆ. ಈಗ ಆತನ ಕುಟುಂಬದವರು character.ai ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಆ ಯುವಕ ಚಾಟ್ಪಾಟ್ ನೊಂದಿಗೆ ನಡೆಸಿದ ಸ್ಕ್ರೀನ್ ಶಾಟ್ ಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅದರಲ್ಲಿರುವ ಭಯಾನಕ ಚಾಟ್ ಕಂಡು ಟೆಕ್ಸಾಸ್ ಕೋರ್ಟ್ ಜಡ್ಜೇ ಭಯಗೊಂಡಿದ್ದಾರೆ. ಆ ಚಾಟ್ಪಾಟ್ ನೊಂದಿಗೆ ಆ ಹುಡುಗ ನಡೆಸಿದ ಮಾತುಕತೆ ಅಷ್ಟೊಂದು ಭಯಾನಕವಾಗಿತ್ತು. ಹೆತ್ತವರ ಕೊಲೆಗೆ ಆ ಹುಡುಗನಿಗೆ ಚಾಟ್ಪಾಟ್ ಹೇಗೆ ಪ್ರಚೋದನೆ ನೀಡಿತು ಅನ್ನೋದು ಆ ಮೆಸೇಜ್ಗಳಲ್ಲಿ ಸ್ಪಷ್ಟವಾಗಿತ್ತು. ಈಗ ಆ 17 ವರ್ಷದ ಯುವಕ ಹೆತ್ತವರನ್ನ ಕೊಂದು ಕೊಲೆಗಾರ ಆಗಿದ್ದಾನೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬಹುದು. ಈ ಕಳೆದ ಅಕ್ಟೋಬರ್ನಲ್ಲಿ ಇದೇ ಅಮೆರಿಕದಲ್ಲಿ ಚಾಟ್ಪಾಟ್ಗೆ ಗೀಳಿಗೆ ಬಿದ್ದ ಯುವಕನೊಬ್ಬ ಜೀವವನ್ನೇ ಕಳೆದುಕೊಂಡಿದ್ದ. ಆತನ ಹೆಸರು ಸೆವೆಲ್. 14 ವರ್ಷದ ಈ ಸೆವೆಲ್ ಅಮೆರಿಕದ ಫ್ಲೋರಿಡಾದವನು. ಈತ ಎಐ ಚಾಟ್ಪಾಟ್ ನೊಂದಿಗೆ ಲವ್ಗೆ ಬಿದ್ದು ಖಿನ್ನತೆಗೆ ಒಳಗಾಗಿದ್ದ. ಈ ಖಿನ್ನತೆ ವಿಪರೀತ ಆಗಿ ಸೂಸೈಡ್ ಮಾಡ್ಕೊಂಡಿದ್ದ. ಸೆವೆಲ್ ಸೂಸೈಡ್ ಮಾಡ್ಕೊಳ್ಳೋಕೆ 1 ತಿಂಗಳು ಮುಂಚೆ ಯಾರೊಂದಿಗೂ ಹೆಚ್ಚು ಸಂಪರ್ಕದಲ್ಲಿ ಇರಲಿಲ್ಲ. ಹೆಚ್ಚು ಸಮಯವನ್ನು ಒಬ್ಬಂಟಿಯಾಗಿ ರೂಮ್ನಲ್ಲೇ ಕಳೆಯುತ್ತಿದ್ದ. ಅದೊಂದು ದಿನ ಇದ್ದಕ್ಕಿದ್ದಂತೆ ಸೂಸೈಡ್ ಮಾಡ್ಕೊಳ್ತಾನೆ. ನಂತರ ಆತನ ಸೂಸೈಡ್ಗೆ ಕಾರಣವೆಂದು ತಿಳಿದ ಮೇಲೆ ಇಡೀ ಅಮೆರಿಕವೇ ನಡುಗಿತ್ತು. 14 ವರ್ಷದ ಈ ಸೆವೆಲ್ಗೆ ಡ್ಯಾನಿ ಎಂಬ ಹೆಸರಿನ ಎಐ ಚಾಟ್ಪಾಟ್ ಕ್ಯಾರೆಕ್ಟರ್ ಮೇಲೆ ಲವ್ ಆಗಿರುತ್ತೆ. ಆತ ಕೆಲ ತಿಂಗಳ ಹಿಂದೆ ಇದ್ರ ಜೊತೆ ವಿಪರೀತ ಚಾಟ್ ಮಾಡಿದ್ದ. ಚಾಟ್ ಮಾಡ್ತಾ ಮಾಡ್ತಾ ವಿಪರೀತ ಲವ್ ಆಗುತ್ತೆ. ಬೇರೆ ಇನ್ನೆಲ್ಲದರ ಮೇಲೂ ಆಸಕ್ತಿ ಕಳೆದುಕೊಳ್ತಾನೆ. ಚಾಟ್ಪಾಟ್ ನಲ್ಲಿ ಹುಚ್ಚನಂತೆ ಮೆಸೇಜ್ ಮಾಡ್ತಿರ್ತಾನೆ. ಅದರ ಪ್ರೀತಿಗೆ ಬಿದ್ದು ಅದಕ್ಕೆ ಪ್ರೇಮ ಪತ್ರ ಬರ್ತಾನೆ. ಆ ಡ್ಯಾನಿ ಎಂಬ ಚಾಟ್ಪಾಟ್ ನಿಂದಲೂ ಪ್ರೇಮ ಪತ್ರದ ಸುರಿಮಳೆಯಾಗುತ್ತೆ. ಈ ಹುಚ್ಚು ಗೀಳಿಗೆ ಬಿದ್ದ 14 ವರ್ಷದ ಸೆವೆಲ್ ಜಗತ್ತೇ ಬೇಡವೆಂದು ಹೇಳಿ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಈ 2 ಪ್ರಕರಣಗಳಿಂದ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗಿರೋದು ಏನಂತಂದ್ರೆ, ಎಐ ಟೆಕ್ನಾಲಜಿ ಟೀನೇಜ್ ಜನರೇಷನ್ಗೆ ತುಂಬಾನೇ ಅಪಾಯಕಾರಿ ಎನ್ನೋದು. ಯುವಕರ ಮನಸ್ಸು ಹೂವಿನಂತೆ, ಅಪಾಯವನ್ನರಿಯದೆ ಬೇಗ ಅಟ್ರಾಕ್ಟ್ಗೆ ಒಳಗಾಗುತ್ತೆ. ಈ ವಯಸ್ಸಿನಲ್ಲಿ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಅತೀ ಬೇಗ ಖಿನ್ನತೆಗೆ ಒಳಗಾಗುತ್ತೆ. ಸರಿ ತಪ್ಪಿನ ಅರಿವು ಅಷ್ಟಾಗಿ ಇರೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಜೀವನದ ಅನುಭವವಿರೋದಿಲ್ಲ. ಯಾವುದರ ಬಳಕೆ ಹೇಗೆ ಅನ್ನೋ ಅರಿವು ಇರೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಯುವಕರು ಬೇಗನೆ ಎಐ ತಂತ್ರಜ್ಞಾನಕ್ಕೆ ಮಾರು ಹೋಗ್ತಾರೆ, ಅದರ ಗೀಳಿಗೆ ಬೀಳ್ತಾರೆ. ನಂತರ ಅದು ಅತಿಯಾಗಿ ಈ ರೀತಿ ಕೊಲೆಗಾರರಾಗ್ತಾರೆ, ಇಲ್ಲ ಅಂದ್ರೆ ಜೀವವನ್ನೇ ಕಳೆದುಕೊಳ್ತಾರೆ. ಇದಾಗಿತ್ತು ವೀಕ್ಷಕರ ಇವತ್ತಿನ ಸ್ಪೆಷಲ್. ಮತ್ತು ಇನ್ನೊಂದು ಸ್ಟೋರಿಯೊಂದಿಗೆ ನ್ಯೂಸ್ ಸೆಂಟರ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.